ಮೀನರಾಶಿಯಲ್ಲಿರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪಿತ್ತವ್ಯಾಧಿಗಳಿಂದ, ಯಾಕಂದ್ರೆ ಪಿತ್ತವ್ಯಾಧಿ ಅಂದ್ರೆ ಈಗ ಸಾಮಾನ್ಯವಾಗಿ ಈ ತಲೆನೋವು ಬರತಕ್ಕಂಥದ್ದು. ನಮಗೆ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ತಲೆನೋವು ಬರ್ತದೆ, ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ತಲೆನೋವು ಬರತಕ್ಕಂಥದ್ದು. ಹಾಗೆ ಇಷ್ಟ ಜನರ ವಿಯೋಗ ಆಗತಕ್ಕಂಥದ್ದು, ಅಂದ್ರೆ ನಾವು ಯಾರನ್ನೋ ಹಚ್ಕೊಂಡಿರ್ತೇವೆ ಅಂಥವ್ರು ಸ್ವಲ್ಪ ದೂರ ಹೋಗ್ತಾರೆ. ಈಗ ಸ್ನೇಹಿತರು ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಕೆಲಸದಲ್ಲಿ ಸ್ವಲ್ಪ ವಿಘ್ನ ಬರತಕ್ಕಂತಹ ಸಾಧ್ಯತೆ ಇದೆ. ಯಾವುದೋ ಕೆಲಸ ಮಾಡ್ತಾ ಇರ್ತೇವೆ, ಆಗ ಶ್ರೇಯಾಂಸಿ ಬಹು ವಿಘ್ನ. ನಾವು ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ ಅಂತೆ, ಅಲ್ಲಿ ನಾವು ನೋಡ್ಕೊಳ್ಬೇಕು ಇದು ಒಳ್ಳೆಯ ಕೆಲಸ ಅಂತ. ಹಾಗೆ ಸಜ್ಜನರಿಗೆ ನಿಂದನೆಗಳು ಜಾಸ್ತಿ ಬರ್ತಾವಂತೆ. ಹಾಗೆ ಆದ್ರೆ ನಿಂದಕರು ಇರಬೇಕಂತೆ. ನಿಂದಕರು ಇದ್ದರೆ ನಾವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಯಾವ ರೀತಿ? ವಿರೋಧ ಪಕ್ಷ ಆಡಳಿತ ಪಕ್ಷ ಇದ್ದ ಹಾಗೆ ಇದ್ರೆ ಛಲದಿಂದ ನಾವು ನಮ್ಮನ್ನು ನೋಡೋರು ಇದ್ದಾರೆ, ನಾವು ಸರಿಯಾಗಿ ಇರಬೇಕು ಅಂತ ನಮಗೆ ಗೊತ್ತಾಗುವಂತಹದ್ದು. ಹೀಗೆ ಒತ್ತಡದ ಜೀವನವೇ ಒತ್ತಡ ಆಗತಕ್ಕಂಥದ್ದು. ಹಾಗೆ ತೀರ್ಥಯಾತ್ರೆ, ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರಿಗೆ ಸ್ವಲ್ಪ ಪ್ರಗತಿ ಆಗುವಂತಹ ಸಾಧ್ಯತೆ, ಮಕ್ಕಳಿಂದ ದುಃಖ ಬರತಕ್ಕಂಥದ್ದು, ಹಾಗೆ ಸ್ವಜನರೊಂದಿಗೆ ಕಲಹ ಬರತಕ್ಕಂಥದ್ದು, ಬಂಧುಗಳಲ್ಲಿ ಕಲಹ, ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಆದ್ದರಿಂದ ಈ ಎಲ್ಲ ಆಸ್ತಿ ವಿಚಾರ ಬಂದ್ರೆ ನಾವು ಆದಷ್ಟು ಮನಸ್ತಾಪ ಮಾಡ್ಕೊಳ್ದೇನೆ ನಾವು ಆಸ್ತಿಯನ್ನ ಪಾಲು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ಕುಟುಂಬದ ವ್ಯವಹಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗತಕ್ಕಂಥದ್ದು. ಯಾಕಂದ್ರೆ ಈ ಕುಟುಂಬದಲ್ಲಿ ನಾವು ಏನೋ ಅಂದ್ಕೊಳ್ತೇವೆ, ಅದು ಕೇಳಿದ್ರೆ ತಪ್ಪು, ಕೇಳದೆ ಹೋದ್ರೂ ತಪ್ಪು ಆಗುವಂಥದ್ದು. ಯಾಕಂದ್ರೆ ಕೇಳಿದ್ರೆ ನನ್ನನ್ನು ಕೇಳ್ತಾರೆ, ಕೇಳದೆ ಹೋದ್ರೆ ಎಲ್ಲದೂ ಕಾರ್ಯ ಆಗ್ಬಿಡ್ತದೆ. ಹೀಗೆ ಹಾಗಾಗಿ ಮಾತನ್ನ ಆಡಿದ್ರು ತಪ್ಪು, ಆಡದೆ ಹೋದ್ರೂ ತಪ್ಪು ಆಗತಕ್ಕಂಥದ್ದು. ಆದಷ್ಟು ನಾವು ಯಾವ ರೀತಿಯಲ್ಲಿ ಆ ಕಾಲಕ್ಕೆ ತಕ್ಕಂತೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತನೆಯನ್ನು ಮಾಡಬೇಕಾಗ್ತದೆ. ಇನ್ನು ಈ ವರ್ಷ ಮೀನರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಮಿಶ್ರ ಫಲ, ಸ್ವಲ್ಪ ಒಳ್ಳೆಯದು, ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ದತ್ತಾತ್ರೇಯ ದರ್ಶನ ಅಥವಾ ದತ್ತ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಅಥವಾ ಗುರು ಚರಿತ್ರೆ ಪಾರಾಯಣ ಮಾಡತಕ್ಕಂಥದ್ದು, ಮತ್ತೆ ಅನ್ನದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು ಮೀನರಾಶಿಯವರಿಗೆ.